ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಅಪ್ಕಮಿಂಗ್ ಸಿ ಇ ಟಿ ಎಕ್ಸಾಮ್ ಇದೆ. ಸೊ ಸಿ ಇ ಟಿ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದು ಕೂಡ ಚಾಪ್ಟರ್ ಬೇಸ್ ಮೇಲೆ. ಸೊ ಆಲ್ರೆಡಿ ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾನೆ, ಸೊ ಅದು ಕೂಡ ಲಾಸ್ಟ್ ಇಯರ್ 2024 ಯಾವ ಥರ ಕೇಳಿದ್ದ, ಸೊ ಅದೇ ಬೇಸ್ ಮೇಲೆ ಯಾವ ಥರ ಕೇಳ್ತಾನೆ ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಅದನ್ನು ಆ ವಿಡಿಯೋನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವಾಗ ಸೆಕೆಂಡ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಇದರಲ್ಲಿ ಕೂಡ ಯಾವ ಥರ ಕ್ವಶನ್ಸ್ ಕೇಳ್ತಾನೆ ಅಂತ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಯುವರ್ ಪ್ರೆಸೆಂಟ್ ಸರ್ಕಮ್ಸ್ಟಾನ್ಸಸ್ ಡು ನಾಟ್ ಡಿಟರ್ಮೈನ್ ವೇರ್ ಯು ಕ್ಯಾನ್ ಗೋ, ದೇ ಮಿಯರ್ಲಿ ಡಿಟರ್ಮೈನ್ ವೇರ್ ಯು ಸ್ಟಾರ್ಟ್ ಅಂತ. ಅಂದರೆ ಪ್ರಸ್ತುತ ಸಂದರ್ಭಗಳು ನೀವು ಎಲ್ಲಿ ಹೋಗಬಹುದು ಎಂಬುದನ್ನು ನಿರ್ಧರಿಸುವುದಿಲ್ಲ. ಅಂದರೆ ಯಾವ ಕೆಲಸ ಮಾಡ್ಬೋದು, ಏನು ಮಾಡ್ಬೋದು ಅಂತ ನಿರ್ಧರಿಸುವುದಿಲ್ಲ. ಆದರೆ ನೀವು ಎಲ್ಲಿಂದ ಪ್ರಾರಂಭಿಸ್ಬೋದು ಅಂತ ನಮ್ಮ ಪ್ರಸ್ತುತ ಒಂದು ಏನು ಸಂದರ್ಭಗಳು ನಮಗೆ ತಿಳಿಸ್ಕೊಡುತ್ತದೆ ಅಂತ. ಆಲ್ರೆಡಿ 5 ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಇವಾಗ 6th ಕ್ವಶನ್ ನೋಡಿ ಏನಿದೆ, ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 7π/6 ಈಸ್ ಅಂತ. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾನೆ, -π/6, ಆಪ್ಷನ್ ಬಿ π/6, ಆಪ್ಷನ್ ಸಿ -π/3, ಆಪ್ಷನ್ ಡಿ π/3 ಅಂತ ಇದೆ. ಸೊ ಫಸ್ಟು ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳೋಣ. ಏನಿದೆ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 7π/6 ಅಂತ. ಸೊ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್, ಈವನ್ ಟ್ಯಾನ್ ಆ್ಯಸ್ ಇಟ್ ಈಸ್. ಸೊ 7π/6 ಇದೆಯಲ್ಲ, ಸೊ ಸ್ಪ್ಲಿಟ್ ಮಾಡಿಕೊಂಡಾಗ ನೋಡಿ, π + π/6 ಸ್ಪ್ಲಿಟ್ ಮಾಡ್ಕೊಂಡಾಗ ಏನು ಬರುತ್ತೆ ನೋಡಿ. ಇವಾಗ ಇದು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ 7π/6 ಬರುತ್ತೆ. ಎಲ್ ಸಿ ಎಮ್ 6, ಸೊ 6 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, 7π/6. ಇವಾಗ ನೋಡಿ, ನಮಗೆ ಕ್ವಾಡ್ರೆಂಟ್ ಇದೆ 2 ಡೈಮೆನ್ಷನಲ್ಲಿ. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಸೊ ಏನಿದೆ ಇಲ್ಲಿ 90 - θ ಮತ್ತು 360 + θ ಫಸ್ಟ್ ಕ್ವಾಡ್ರೆಂಟಲ್ಲಿ. ಸೆಕೆಂಡಲ್ಲಿ ಏನಿದೆ 180 - θ, then 90 + θ. Next 180 + θ, 270 - θ. Next 270 + θ, 360 - θ. ನೋಡಿ, ಇದು ಗೊತ್ತಿರಬೇಕು ನಿಮಗೆ, ಡಿಗ್ರೀಸು ಮತ್ತು ಕ್ವಾಡ್ರೆಂಟು. ಸೊ ಇವಾಗ ಪೈ ಇನ್ ದ ಸೆನ್ಸ್ 180 ಡಿಗ್ರಿ. 180 ಡಿಗ್ರಿ + θ ಅಂದರೆ ಥರ್ಡಲ್ಲಿ ಬರುತ್ತೆ. ಸೊ ಥರ್ಡಲ್ಲಿ ಏನಾಗಿರುತ್ತೆ, ಟ್ಯಾನ್ θ ಪಾಸಿಟಿವ್ ಆಗಿರುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ 180 + θ ಈಸ್ ಅ ಟ್ಯಾನ್ θ. ಸೊ θ ಪ್ಲೇಸಲ್ಲಿ ಏನಿದೆ ನಮಗೆ π/6. ಸೊ ಇವಾಗ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಮಾಡಿದಾಗ ಏನು ಬರುತ್ತೆ ನಮಗೆ, π/6. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ, ಇದೇ ಥರ ಕೇಳ್ತಾರೆ, ಯಾವುದಾದ್ರೂ ಕೇಳ್ಬೋದು. ಈ ಕ್ವಾಡ್ರೆಂಟ್ ನಿಮ್ಗೆ ನೆನಪಲ್ಲಿ ಇಟ್ಕೋಬೇಕು. ಫಸ್ಟ್ ಕ್ವಾಡ್ರೆಂಟ್ ಬಂದಾಗ 90 - θ ಮತ್ತು 360 + θ. ಸೊ ಇಲ್ಲೇನಾಗಿರುತ್ತೆ, ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು ಪಾಸಿಟಿವ್ ಆಗಿರುತ್ತೆ. ಬಟ್ ಸೆಕೆಂಡ್ ಕ್ವಾಡ್ರೆಂಟ್ ಬಂದಾಗ ಸೈನು ಮತ್ತು ಕೋಸೆಕ್ಕು ಮಾತ್ರ ಪಾಸಿಟಿವ್ ಇರುತ್ತೆ, ರಿಮೈನಿಂಗು ನೆಗೆಟಿವ್. ಅದೇ ಥರ ಥರ್ಡ್ ಬಂದಾಗ ಟ್ಯಾನು ಮತ್ತು ಕಾಟು ಪಾಸಿಟಿವ್ ಇರುತ್ತೆ, ರಿಮೈನಿಂಗ್ ನೆಗೆಟಿವ್. ಫೋರ್ತ್ ಬಂದಾಗ ನೋಡಿ, ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಮತ್ತು ಸೆಕ್ ಮಾತ್ರ ಪಾಸಿಟಿವ್ ಇರುತ್ತೆ, ರಿಮೈನಿಂಗ್ ನೆಗೆಟಿವ್ ಇರುತ್ತೆ. ಸೊ ಇದು ಕ್ವಾಡ್ರೆಂಟ್ ಗೊತ್ತಿದ್ದರೆ ನಿಮಗೆ ಇಲ್ಲಿ ಯಾವುದೇ ಸೈನ್ ಕೇಳ್ಬೋದು, ಕಾಸ್ ಕೇಳ್ಬೋದು, ಟ್ಯಾನ್ ಕೇಳ್ಬೋದು, ಅಥವಾ ಕಾಟ್ ಕೇಳ್ಬೋದು. ಯಾವುದೇ ಕೇಳಿದ್ರು ನೀವು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ನೋಡಿ, ಇಲ್ಲಿ ಟ್ಯಾನ್ ಇನ್ವರ್ಸ್ ಟ್ಯಾನ್ ಬಂದಾಗ ಕ್ಯಾನ್ಸಲ್ ಆಗುತ್ತೆ. ಸೊ π/6 ಏನಾಗುತ್ತೆ, ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ. ನೋಡಿ, 7π ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದಲ್ಲ. 7π/6 ಈಸ್ ಅ ನಾಟ್ ಸ್ಟ್ಯಾಂಡರ್ಡ್ ಡಿಗ್ರಿ, ರೇಡಿಯನಲ್ಲಿ ಕೊಟ್ಟಿರೋದು. ಸೊ ಸ್ಟ್ಯಾಂಡರ್ಡ್ ಅಲ್ಲ, ಅದಕ್ಕೆ π/6, π/3 ಇದೆಲ್ಲ ಸ್ಟ್ಯಾಂಡರ್ಡ್ ಡಿಗ್ರಿ. ಅದಕ್ಕೆ ಏನು ಮಾಡಬೇಕು, ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ಟು ಕ್ಯಾನ್ಸಲ್ ಮಾಡಬೇಕು. 180 + θ ಅಂದರೆ ಏನಾಗುತ್ತೆ ನಮಗೆ, ಟ್ಯಾನ್ ಆಫ್ 180 + θ ಈಸ್ ಟ್ಯಾನ್ θ. θ ಪ್ಲೇಸಲ್ಲಿ π/6 ಇದೆ. ಸೊ ಇವಾಗ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗಿಬಿಟ್ಟು π/6 ಈಸ್ ಅ ಆನ್ಸರ್. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, 7th ಕ್ವಶನ್ ಇದೆ. ಇಫ್ cos ಇನ್ವರ್ಸ್ x + cos ಇನ್ವರ್ಸ್ y + cos ಇನ್ವರ್ಸ್ z ಈಸ್ ಈಕ್ವಲ್ ಟು π ಇದೆ, ಆ್ಯಂಡ್ x² + y² + z² plus kxyz is equal to 1, then k is option A -1, option B 1, option C -2, option D 2 ಅಂತ ಇದೆ. ಸೊ ಫಸ್ಟ್ ಇಲ್ಲಿ ಏನು ಮಾಡೋಣ, ಕೊಟ್ಟಿರೋ ಇಲ್ಲಿ ಇಕ್ವೇಷನ್ ಕೊಟ್ಟಿದ್ದಾನಲ್ಲ ನೋಡಿ, ಏನಿದೆ, cos ಇನ್ವರ್ಸ್ x + cos ಇನ್ವರ್ಸ್ y + cos ಇನ್ವರ್ಸ್ z is equal to π. ಸೊ ಇಲ್ಲಿ ಏನು ಮಾಡೋಣ, cos ಇನ್ವರ್ಸ್
ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಆ್ಯಸ್ ಇಟ್ ಈಸ್ ಇಟ್ಬಿಟ್ಟು ಪೈ ಮೈನಸ್ ಕಾಸ್ ಇನ್ವರ್ಸ್ ಝೆಡನ್ನು ಈ ಕಡೆ ತಗೊಳ್ಳೋಣ ಮೈನಸ್ ಕಾಸ್ ಇನ್ವರ್ಸ್ ಝೆಡ್. ಏನಕ್ಕಂದ್ರೆ ಇಲ್ಲಿ ಪ್ಲಸ್ ಇದೆಯಲ್ಲ, ಪ್ಲಸ್ ಇರೋದನ್ನು ಲೆಫ್ಟಿಂದ ರೈಟ್ ಸೈಡ್ ತೊಗೊಂಡ್ರೆ ಪ್ಲಸ್ ಬಿಕಮ್ಸ್ ಅ ಮೈನಸ್, ಮೈನಸ್ ಬಿಕಮ್ಸ್ ಅ ಪ್ಲಸ್ ಆಗುತ್ತೆ. ಇಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ. ನೋಡಿ ಫಾರ್ಮುಲಾ ಯಾವುದನ್ನು ಯೂಸ್ ಮಾಡ್ಕೊತೀವಿ, ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ. ಏನಿದೆ ಕಾಸ್ ಆಫ್ ಎ ಪ್ಲಸ್ ಬಿ ಅಂದರೆ ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಸೊ ಈ ಒಂದು ಫಾರ್ಮುಲಾ ಏನಾಗುತ್ತೆ ನಮಗೆ ಯೂಸ್ ಮಾಡ್ಕೊತೀವಿ ಇಲ್ಲಿ. ಸೊ ಇಲ್ಲಿ ನಮಗೆ ಕಾಸ್ ಇನ್ವರ್ಸ್ ಇದೆಯಲ್ಲ, ಇಲ್ಲಿ ಏನು ತೊಗೊತೀವಿ ನಾವು, ಕಾಸ್ ಇನ್ವರ್ಸ್ ಎಕ್ಸ್ ಅಂತಂದರೆ ಎ ಅಂತ. ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಅ ಎ. ಸೊ ಕಾಸ್ ಎ ಏನಾಗುತ್ತೆ ಎಕ್ಸ್. ಅದೇ ಥರ ಕಾಸ್ ಇನ್ವರ್ಸ್ ವೈ ಅಂತಂದರೆ ಬಿ ಅಂತ. ಸೊ ಕಾಸ್ ಬಿ ಏನಾಗುತ್ತೆ ವೈ. ಸೊ ಇಲ್ಲಿ ಫಾರ್ಮುಲಾ ಯೂಸ್ ಮಾಡಿದ್ರೆ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಇದೆಯಲ್ಲ, ಸೊ ಇದೇನಾಗುತ್ತೆ ನಮಗೆ ನೋಡಿ, ಕಾಸನ್ನು ಈ ಕಡೆ ಕಳಿಸ್ಕೊಂಡ್ರೆ ಎ ಪ್ಲಸ್ ಬಿ ಆಗುತ್ತೆ ತಾನೆ. ಎ ಪ್ಲಸ್ ಎ ಅಂತಂದರೆ ಎಕ್ಸ್ ಇದೆ. ಇಲ್ಲಿ ನೋಡಿ ಕಾಸ್ ಆಫ್ ಎ ಪ್ಲಸ್ ಬಿ. ಎ ಅಂದರೆ ಕಾಸ್ ಇನ್ವರ್ಸ್ ಎಕ್ಸ್ ಇದೆ, ಬಿ ಅಂತಂದರೆ ಸೈನ್ ಕಾಸ್ ಇನ್ವರ್ಸ್ ವೈ ಅಂತ ಇದೆ. ಸೊ ಇಲ್ಲಿ ನೋಡಿ ಕಾಸ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಇಲ್ಲೇನು, ಓಕೆ ಒಂದು ಕೆಲಸ ಮಾಡೋಣ, ಇಲ್ಲೇನೋ ಡೈರೆಕ್ಟಾಗಿ ತೊಗೊಂಬಿಡೋಣ, ಆಲ್ರೆಡಿ ಫಾರ್ಮುಲಾ ಬರೆದಿದ್ದೀವಲ್ಲ. ಸೊ ಏನಾಗುತ್ತೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಕಾಸ್ ಎ ಅಂತಂದರೆ ಏನಿದೆ ಎಕ್ಸ್, ಕಾಸ್ ಬಿ ಅಂದರೆ ವೈ, ಮೈನಸ್ ಸೈನ್ ಎ ಅಂತಂದರೆ ಏನಾಗುತ್ತೆ ಇಲ್ಲಿ ನೋಡಿ, ಕಾಸ್ ಎ ಅಂದರೆ ಎಕ್ಸ್ ಅಂದರೆ ಸೈನ್ ಏನಾಗುತ್ತೆ ನಮಗೆ ಐಡೆಂಟಿಟಿ ಯೂಸ್ ಮಾಡ್ಕೊತೀವಿ. ಯಾವುದು ಐಡೆಂಟಿಟಿ, ಫಸ್ಟ್ ಐಡೆಂಟಿಟಿ ಇದೆಯಲ್ಲ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1. ಸೊ ಇಲ್ಲಿ ನೋಡಿ ಏನಾಗುತ್ತೆ ಕಾಸ್ ಎ ಸೈನ್ ಎ ಅಲ್ಲ, ಸೈನ್ ಎ ಫೈಂಡ್ ಮಾಡಬೇಕಾದ್ರೆ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಸೊ ಏನಾಗುತ್ತೆ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಎ ಅಂತಂದರೆ ಎಕ್ಸ್ ಇದೆ, ಕಾಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್. ಸೊ ಅದೇ ಥರ ಸೈನ್ ಬಿ ಅಂತ ತಗೊಂಡಾಗ ಸೇಮ್ ಥಿಂಗ್ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಬಿ. ಸೊ ಏನಾಗುತ್ತೆ ರೂಟ್ 1 ಮೈನಸ್ ವೈ ಸ್ಕ್ವೇರ್. ಸೊ ಇಲ್ಲೇನಾಗುತ್ತೆ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಅಂತಂದರೆ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಬಿ 1 ಮೈನಸ್ ವೈ ಸ್ಕ್ವೇರ್. ಸೊ ಇಲ್ಲಿ ಎ ಪ್ಲಸ್ ಬಿ ಅಂತಂದರೆ ಏನಿತ್ತು ನಮಗೆ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ವೈ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ 1 ಮೈನಸ್ ವೈ ಸ್ಕ್ವೇರ್. ಸೊ ಈ ಪ್ಲೇಸಲ್ಲಿ ಯೂಸ್ ಮಾಡ್ಕೊತೀವಿ. ಇದನ್ನು ಇಕ್ವೇಷನ್ 1 ಅಂತ ತಗೊಳ್ಳೋಣ. ಸೊ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಫೈಂಡ್ ಮಾಡಿದ್ವಲ್ಲ, ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ದೇರ್ ಫೋರ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ವೈ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ 1 ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ರೈಟ್ ಸೈಡ್ ನೋಡಿ ಏನಿದೆ ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಅ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಝೆಡ್. ಏನಕ್ಕಂದರೆ ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಏನಿದೆ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್. ಸೊ ಇಲ್ಲಿ ಏನಾಗುತ್ತೆ ಕಾಸ್ ಇನ್ವರ್ಸನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಎರಡು ಸೇಮ್ ಇದೆ, ಒಂದು ಸೈಡ್ ಕಾಸ್ ಇನ್ವರ್ಸ್ ಒಂದು ಸೈಡ್ ಕಾಸ್ ಇದ್ದರೆ ಕ್ಯಾನ್ಸಲ್ ಆಗೋದಿಲ್ಲ. ಎರಡು ಸೈಡ್ ಕಾಸ್ ಅಥವಾ ಎರಡು ಸೈಡ್ ಕಾಸ್ ಇನ್ವರ್ಸ್ ಇದ್ದರೆ ಕ್ಯಾನ್ಸಲ್ ಮಾಡ್ಬೋದು. ಸೊ ಇವಾಗ ಏನು ಬಂತು ನಮಗೆ ಎಕ್ಸ್ ವೈ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ 1 ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಝಡ್ ಅಂತ. ಸೊ ಇವಾಗ ಏನು ಮಾಡೋಣ, ಎಕ್ಸ್ ವೈ ಇಲ್ಲೇ ಇಟ್ಬಿಟ್ಟು ಮೈನಸ್ ಝಡ್ ಈ ಕಡೆ ತೊಗೊಂಡ್ರೆ ಪ್ಲಸ್ ಝಡ್ ಆಗುತ್ತೆ. ಸೊ ರೂಟ್ ಇರೋದನ್ನು ಮೈನಸ್ ಟರ್ಮ್ ಇದೆ ತಾನೆ, ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ಪ್ಲಸ್ ಟರ್ಮ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ 1 ಮೈನಸ್ ವೈ ಸ್ಕ್ವೇರ್. ಸೊ ಇವಾಗ ಏನು ಮಾಡಬೇಕು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ನೋಡಿ ಏನಾಗುತ್ತೆ ಎಕ್ಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಎಕ್ಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಂಟು ರೂಟ್ 1 ಮೈನಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸ್ಕ್ವೇರ್ ರೂಟ್. ಸೊ ಇಲ್ಲೇನಾಗುತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮುಲಾ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎ ಪ್ಲೇಸಲ್ಲಿ ಎಕ್ಸ್ ವೈ ಇದೆ ಪ್ಲಸ್ ಬಿ ಪ್ಲೇಸಲ್ಲಿ ಝಡ್ ಸ್ಕ್ವೇರ್ ಪ್ಲಸ್
2 ಇಂಟು ಎಕ್ಸ್ ವೈ ಇಂಟು ಝೆಡ್ ಈಸ್ ಈಕ್ವಲ್ ಟು ನೋಡಿ ಮಲ್ಟಿಪ್ಲೈ ಇಲ್ಲಿ ಏನು ರಿಮೈನಿಂಗ್ ಆಯಿತು 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಮೈನಸ್ ವೈ ಸ್ಕ್ವೇರ್. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xy z ಈಸ್ ಈಕ್ವಲ್ ಟು 1 ಇಂಟು 1 1 ಇಂಟು ಮೈನಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ ವೈ ಸ್ಕ್ವೇರ್ ಬಿಕಮ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್. ನೋಡಿ ಇಲ್ಲಿನೂ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್, ಇಲ್ಲಿನೂ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್, ರೈಟ್ ಸೈಡ್ ಲೆಫ್ಟ್ ಸೈಡ್ ಸೇಮ್ ಸೈನ್ ಇದೆ, ಸೇಮ್ ವೇರಿಯೇಬಲ್ ಇದೆ. ಸೊ ಇವಾಗ ಏನು ಬರುತ್ತೆ ನಮಗೆ ನೋಡಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಈ ಕಡೆ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಮತ್ತು ಮೈನಸ್ ವೈ ಸ್ಕ್ವೇರ್ ಈ ಕಡೆ ಬಂದರೆ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಪ್ಲಸ್ 2xyz ಈಸ್ ಈಕ್ವಲ್ ಟು 1 ಅಂತ. ಸೊ ಇಲ್ಲಿ ಮೇಲೇನು ಕೊಟ್ಟಿದ್ದಾನೆ ನೋಡಿ ಇಕ್ವೇಷನ್ನು, ಗಿವನ್ ಇಕ್ವೇಷನ್ ಜಸ್ಟ್ ಕಾಪಿ ಮಾಡೋಣ. ಇಲ್ಲಿದೆ ನೋಡಿ ಗಿವನ್ ಇಕ್ವೇಷನ್, ಇದನ್ನು ಇಕ್ವೇಷನ್ ಮೇಲೇನಾದರೂ ತೊಗೊಂಡಿದ್ವಾ ಇಕ್ವೇಷನ್ 1 ಅಂತ, ಎಸ್. ಸೊ ಇಲ್ಲಿ ಇಕ್ವೇಷನ್ 2 ಅಂತ ತೊಗೊಂಡು. ಸೊ ಗಿವನ್ ಇಕ್ವೇಷನ್ ಏನಿದೆ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಪ್ಲಸ್ ಕೆ ಇಂಟು ಎಕ್ಸ್ ವೈ ಝಡ್ ಈಸ್ ಈಕ್ವಲ್ ಟು 1 ಅಂತ. ಸೊ ಇದನ್ನು ಇಕ್ವೇಷನ್ 3. ಸೊ ಕಂಪೇರ್ ಮಾಡಿದಾಗ ಕಂಪೇರಿಂಗ್ ಇಕ್ವೇಷನ್ 2 ಆ್ಯಂಡ್ 3. ಸೊ ನೋಡಿ ಕಂಪೇರ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್. ಸೊ ಇಲ್ಲೇನಾಗುತ್ತೆ 2xyz ಈಸ್ ಈಕ್ವಲ್ ಟು kxyz. ಸೊ ಎಕ್ಸ್ ವೈ ಝಡ್ ಕ್ಯಾನ್ಸಲ್ ಆಗುತ್ತೆ. ಸೊ ಕೆ ವ್ಯಾಲ್ಯೂ ಏನು ಬರುತ್ತೆ ನಮಗೆ 2. ನೋಡಿ ಕೆ ವ್ಯಾಲ್ಯೂ 2 ಬಂತು. ಸೊ ಕೆ ವ್ಯಾಲ್ಯೂ 2 ಇಲ್ಲಿ ನೋಡಿ ಆಪ್ಷನಲ್ಲಿ ಯಾವುದಿದೆ, ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ನೋಡಿ ಏನು ಕೊಟ್ಟಿದ್ದೆ, ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝಡ್ ಈಸ್ ಈಕ್ವಲ್ ಟು ಪೈ ಕೊಟ್ಟಿದ್ದಾನೆ. ಸೊ ಕೆ ವ್ಯಾಲ್ಯೂ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ವೈ ಝಡ್ ಈಸ್ ಈಕ್ವಲ್ ಟು 1 ಇದ್ದಾಗ ಕೆ ವ್ಯಾಲ್ಯೂ ಏನಾಗುತ್ತೆ, 2 ಇಕ್ವೇಷನ್ ಇದೆ. ಸೊ ಫಸ್ಟ್ ಇಕ್ವೇಷನನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇನ್ನೊಂದು ಇಕ್ವೇಷನ್ ಬರುತ್ತೆ, ಅದೆರಡು ಕಂಪೇರ್ ಮಾಡಿದಾಗ ಕೆ ವ್ಯಾಲ್ಯೂ ನೋಡಿ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ. ನೋಡಿ ಇಲ್ಲಿ ಕಾಸ್ ಇನ್ವರ್ಸ್ ಝಡ್ಡನ್ನು ನಾವು ಈ ಕಡೆ ತೊಗೊಂಡ್ರೆ ಪೈ ಮೈನಸ್ ಕಾಸ್ ಇನ್ವರ್ಸ್ ಝಡ್ ಇಕ್ವೇಷನ್ 1 ಆಯಿತು. ಇವಾಗ ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನಿದೆ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂತ ಇದೆ. ಸೊ ಕಾಸ್ ಇನ್ವರ್ಸ್ ಎಕ್ಸನ್ನು ಎ ಅಂತ ತಗೊಂಡಾಗ ಕಾಸ್ ಎ ಈಸ್ ಎ ಎಕ್ಸ್, ಕಾಸ್ ಇನ್ವರ್ಸ್ ವೈಯನ್ನು ಬಿ ಅಂತ ತಗೊಂಡಾಗ ಕಾಸ್ ಬಿ ಈಸ್ ಅ ವೈ ಅಂತ. ಸೊ ಇವಾಗ ಎ ಪ್ಲಸ್ ಬಿ ನೋಡಿ ಏನಾಗುತ್ತೆ, ಕಾಸ್ ಈ ಕಡೆ ಹೋದರೆ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಆಗುತ್ತೆ. ಸೊ ಕಾಸ್ ಎ ಎಕ್ಸ್ ಇದೆ, ಕಾಸ್ ಬಿ ವೈ ಇದೆ. ಸೊ ಸೈನ್ ಎ ಅಂತಂದಾಗ ನೋಡಿ ನಾವು ಐಡೆಂಟಿಟಿಯನ್ನು ಹೇಳಿದೆ, ನಾನು ಐಡೆಂಟಿಟಿಯನ್ನು ಯೂಸ್ ಮಾಡ್ಕೊತೀವಿ. ಯಾವುದು ಐಡೆಂಟಿಟಿ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ 1 ಅಂತ ಇದೆಯಲ್ಲ. ಸೊ ಆ ಐಡೆಂಟಿಟಿಯನ್ನು ನಾವು ಯೂಸ್ ಮಾಡ್ಕೋಬೇಕು. ಅಲ್ಲಿ ಕಾಸ್ ತೀಟಾನ ಸಪ್ರೇಟ್ ಮಾಡಿದಾಗ ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಬರುತ್ತೆ, ಸೈನ್ ತೀಟಾನ ಸಪ್ರೇಟ್ ಮಾಡಿದಾಗ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಸೊ ಇಲ್ಲಿ ನಮ್ಗೆ ಸೈನ್ ಎ ಅಂತಂದರೆ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಕಾಸ್ ಎ ಆಲ್ರೆಡಿ ಇದೆ ನಮಗೆ ಎಕ್ಸ್ ಅಂತ, ಸೊ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೈನ್ ಬಿ ಅಂತಂದರೆ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಬಿ, ಸೊ ರೂಟ್ 1 ಮೈನಸ್ ವೈ ಸ್ಕ್ವೇರ್. ನೋಡಿ ಇಲ್ಲಿ ಫಾರ್ಮುಲಾ ಕಾಸ್ ಆಫ್ ಎ ಪ್ಲಸ್ ಬಿ ಅಂದರೆ ಎ ಪ್ಲಸ್ ಬಿಲೇ ಇಟ್ಬಿಟ್ಟು ಕಾಸನ್ನು ನಾವು ಈ ಕಡೆ ತೊಗೊಂಡಿದ್ವಿ, ಇನ್ವರ್ಸ್ ಆಗುತ್ತೆ. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ವೈ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ 1 ಮೈನಸ್ ವೈ ಸ್ಕ್ವೇರ್. ಸೊ ಎ ಪ್ಲಸ್ ಬಿ, ಎ ಅಂತಂದರೆ ಏನಿದೆ ಕಾಸ್ ಇನ್ವರ್ಸ್ ಎಕ್ಸ್, ಬಿ ಅಂದರೆ ಕಾಸ್ ಇನ್ವರ್ಸ್ ವೈ. ಸೊ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ವೈ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ 1 ಮೈನಸ್ ವೈ ಸ್ಕ್ವೇರ್. ಸೊ ಇವಾಗ ಇಕ್ವೇಷನ್ 1ನಲ್ಲಿ ವ್ಯಾಲ್ಯೂ ಕೊಟ್ಟು ಅಂದರೆ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಅಂದರೆ ಏನಿದೆ ಈ ವ್ಯಾಲ್ಯೂನ ಯೂಸ್ ಮಾಡ್ಕೊತೀವಿ. ಸೊ ರೈಟ್ ಸೈಡು ಪೈ ಮೈನಸ್ ಕಾಸ್ ಇನ್ವರ್ಸ್ ಝೆಡ್ ಅಂತಂದರೆ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಝೆಡ್, ಏನಕ್ಕಂದರೆ ಕಾಸ್ ಇನ್ವರ್ಸ್ ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಅ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇದೆ. ಸೊ ಇವಾಗ ಕಾಸ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ವೈ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ 1 ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಝೆಡ್. ಸೊ ಇವಾಗ ನೋಡಿ ಎಕ್ಸ್ ವೈ
ಮೈನಸ್ ಝಡ್ಡನ್ನು ಈ ಕಡೆ ತೊಗೊಂಡ್ರೆ ಪ್ಲಸ್ ಝೆಡ್ಡು, ರೂಟ್ ಇರೋದನ್ನು ಒಂದು ಸೈಡ್ ಮಾಡ್ಕೊತೀವಿ. ಅವಾಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ ಏನು ಬಂತ ಆನ್ಸರು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xyz ಈಸ್ ಈಕ್ವಲ್ ಟು 1 ಬರುತ್ತೆ. ಸೊ ಕೊಟ್ಟಿರೋ ಇಕ್ವೇಷನ್ನು ಮತ್ತು ಇಲ್ಲಿ ಬಂದಿರೋ ಇಕ್ವೇಷನನ್ನು ಟ್ಯಾಲಿ ಮಾಡ್ಕೊತೀವಿ. ಕೊಟ್ಟಿರೋದು ಇಲ್ಲಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ KXYZ ದೆನ್ KXYZ ಈಸ್ ಈಕ್ವಲ್ ಟು 1. ಸೊ ಕಂಪೇರ್ ಮಾಡಿದಾಗ ಕೆ ವ್ಯಾಲ್ಯೂ ನೋಡಿ ಏನು ಬಂತು ನಮಗೆ 2. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 8th ಕ್ವಶನ್ ಇದೆ. ಇಫ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝಡ್ ಈಸ್ ಈಕ್ವಲ್ ಟು 3π ಇದೆ, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಮೈನಸ್ 2xyz ಈಸ್ ಆಪ್ಷನ್ ಎ 3, ಆಪ್ಷನ್ ಬಿ 2, ಆಪ್ಷನ್ ಸಿ 1, ಆಪ್ಷನ್ ಡಿ 5 ಅಂತ ಇದೆ. ಸೊ ಇಲ್ಲಿ ನೋಡಿ ಫಸ್ಟ್ ಏನು ಮಾಡೋಣ, ಇಲ್ಲಿ ಕಾಸ್ ನೋಡಿ ಇದೇ ಥರ ಸಿಮಿಲರ್ ಕ್ವಶನನ್ನು ಲಾಸ್ಟ್ 2024 ಕೇಳಿದ್ದ. ಅಲ್ಲಿ ಮೈನಸ್ 2xyz ಅಂತ ಇರಲಿಲ್ಲ, ಬೇರೆದಿತ್ತು, ಅಲ್ಲಿ ಬರೀ XYZ ಏನೋ ಇತ್ತು ಅನ್ಸೋದು. ಸೊ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝಡ್ ಈಸ್ ಈಕ್ವಲ್ ಟು ಇಲ್ಲೇನು ಮಾಡಬೇಕು, 3πಯನ್ನು ಸ್ಪ್ಲಿಟ್ ಮಾಡ್ಬೋದು, ಪೈ ಪ್ಲಸ್ ಪೈ ಪ್ಲಸ್ ಪೈ. ನೋಡಿ 3 ಟರ್ಮ್ಸ್ ಇದೆ, ಲೆಫ್ಟ್ ಸೈಡ್ ನಮಗೆ 3 ಟರ್ಮ್ಸ್ ಇದೆಯಲ್ಲ, ಸೊ ರೈಟ್ ಸೈಡು ಕೂಡ ನಾವು 3 ಟರ್ಮ್ಸನ್ನು ಸ್ಪ್ಲಿಟ್ ಮಾಡ್ಕೊಂಡ್ವಿ. ಸೊ ಇವಾಗ ಏನಾಗುತ್ತೆ ನಮಗೆ, ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಕಾಸ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ಪೈ ನೋಡಿ, ದೆನ್ ಕಾಸ್ ಇನ್ವರ್ಸ್ ಝಡ್ ಈಸ್ ಈಕ್ವಲ್ ಟು ಪೈ ಅಂತ. ಸೊ ಇವಾಗ ಕಾಸ್ ಪೈ ಈಸ್ ಈಕ್ವಲ್ ಟು ಏನಾಗುತ್ತೆ ಎಕ್ಸ್, ನೆಕ್ಸ್ಟ್ ಕಾಸ್ ಪೈ ಈಸ್ ಈಕ್ವಲ್ ಟು y, then cos pi is equal to z. So x value ಏನಾಗುತ್ತೆ, cos pi cos 180 degrees minus 1, cos pi ಡಿಗ್ರಿ ಅದೇ ಸೈನ್ ಬಂದಿತ್ತಪ್ಪ ಅಂದರೆ ಏನಾಗುತ್ತೆ ನಮಗೆ, ಸೈನ್ 180 degrees 0 ಆಗಿರುತ್ತೆ. ಸೊ x is equal to minus 1, then y is equal to minus 1, z is also minus 1. ಸೊ ಇವಾಗ ಏನು ಕೇಳಿದ್ದಾನೆ ಕ್ವಶನ್ ನಮಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಮೈನಸ್ 2xyz ವ್ಯಾಲ್ಯೂ ಪುಟ್ ಮಾಡಬೇಕು. ಮೈನಸ್ 1 ಸ್ಕ್ವೇರ್ ಪ್ಲಸ್ ಮೈನಸ್ 1 ಸ್ಕ್ವೇರ್ ಪ್ಲಸ್ ಮೈನಸ್ 1 ಸ್ಕ್ವೇರ್ ಮೈನಸ್ 2 ಇಂಟು ಮೈನಸ್ 1 ಇಂಟು xyz, ಸಾರಿ ಇಲ್ಲಿ xyz ಇದೆ, ಮೈನಸ್ 1 ಇಂಟು ಮೈನಸ್ 1 ಇಂಟು ಮೈನಸ್ 1. ನೋಡಿ ಎಕ್ಸ್ ಈಸ್ ಅ ಮೈನಸ್ 1, ವೈ ಈಸ್ ಅ ಮೈನಸ್ 1, ಇವನ್ ಝಡ್ ಈಸ್ ಅ ಮೈನಸ್ 1 ಅಂತ. ನೋಡಿ ಇವಾಗ ಏನು ಬರುತ್ತೆ ವ್ಯಾಲ್ಯೂ, ಮೈನಸ್ 1 ಸ್ಕ್ವೇರ್ ಈಸ್ ಅ ಪ್ಲಸ್ 1, ಮೈನಸ್ 1 ಸ್ಕ್ವೇರ್ ಈಸ್ ಅ ಪ್ಲಸ್ 1, ಮೈನಸ್ 1 ಸ್ಕ್ವೇರ್ ಈಸ್ ಅ ಪ್ಲಸ್ 1, ಮೈನಸ್ 2 ಇಂಟು ಮೈನಸ್ 1 ಇಂಟು ಮೈನಸ್ 1 ಪ್ಲಸ್ 1 ಇಂಟು ಮೈನಸ್ 1, 3 ಮೈನಸ್ 1s ಇದೆ ನೋಡಿ. ಸೊ 3 ಮೈನಸ್ ಮೈನಸ್ 2 ಇಂಟು 1 ಮೈನಸ್ 2, ಮೈನಸ್ 2 ಇಂಟು ಮೈನಸ್ 1 ಈಸ್ ಅ ಪ್ಲಸ್ 2. ನೋಡಿ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 ಇಂಟು 1 ಈಸ್ ಅ 2. ಸೊ 3 ಪ್ಲಸ್ 2 ಈಸ್ ಅ 5. ನೋಡಿ ಆಪ್ಷನ್ ಯಾವ್ದು ಬರುತ್ತೆ ನಮಗೆ, ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಕ್ವಶನ್ ಏನಿತ್ತು, ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝಡ್ ಈಸ್ ಈಕ್ವಲ್ ಟು 3π ಕೊಟ್ಟಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಮೈನಸ್ 2xyz ಈಸ್. ಸೊ 3πಯನ್ನು ಸ್ಪ್ಲಿಟ್ ಮಾಡ್ಕೊಂಡ್ವಿ, ಪೈ ಪ್ಲಸ್ ಪೈ ಪ್ಲಸ್ ಪೈ ಅಂತ. ಸೊ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಅ ಪೈ, then cos inverse y is a pi, cos inverse z is a pi. So x value ಏನಾಗುತ್ತೆ, cos pi in the sense 180 degree. So cos 180 degree is a minus 1. So x is a minus 1, y is a minus 1, z is a minus 1. ಸೊ ಇವಾಗ ಏನು ಫೈಂಡ್ ಮಾಡೋಕ್ಕೆ ಹೇಳಿದ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಮೈನಸ್ 2xyz ವ್ಯಾಲ್ಯೂ ಪುಟ್ ಮಾಡಬೇಕು. ಎಕ್ಸ್ ಅಂದರೆ ಮೈನಸ್ 1, ವೈ ಅಂದರೆ ಮೈನಸ್ 1, ಝಡ್ ಅಂದರೆ ಮೈನಸ್ 1. ಸೊ ವ್ಯಾಲ್ಯೂ ಪುಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಏನು ಬಂತು ನಮಗೆ 5. ಸೊ ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಸಿಮಿಲರ್ ಕ್ವಶನ್ ಅಂದರೆ ರಿಲೇಟೆಡ್ ಕ್ವಶನ್ ಕೇಳಿದ್ದಾನೆ ಲಾಸ್ಟ್ ಇಯರ್. ನೆಕ್ಸ್ಟ್ ನೋಡಿ 9th ಕ್ವಶನ್ ಇದೆ. ಇಫ್ sin of cot inverse x plus 1 is equal to cos of tan inverse x, then considering positive square roots x is option A 0, option B 9/4, option C 1/2, option D minus 1/2. ನೋಡಿ ರೂಟ್ ಸ್ಕ್ವೇರ್ ರೂಟ್ ಆಫ್ ಅಂದರೆ ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಏನು ಮಾಡೋಣ, ಸೈನ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಪ್ಲಸ್ 1 is equal to
ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ. ಇಲ್ಲಿ ನೋಡಿ ಫಸ್ಟು ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಇಲ್ಲಿ ಏನಂತ ತಗೊಳ್ಳೋಣ, ಎ ಅಂತ ತಗೊಳ್ಳೋಣ. ಸೊ ಕಾಟ್ ಎ. ಸೊ ಕಾಟ್ ಎ ಏನಾಗುತ್ತೆ ನಮಗೆ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 1. ಅಂದರೆ ಕಾಟ್ ಇನ್ವರ್ಸನ್ನು ನಾವು ಈ ಕಡೆ ತೊಗೊಂಡ್ರೆ ಕಾಟ್ ಆಗುತ್ತೆ. ಸೊ ಕಾಟ್ ಎ ಅಂದರೆ ನಮಗೆ ಏನು ಬಂತು, ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ, ಏನಿಲ್ಲ ಅಂದರೆ ಡಿನಾಮಿನೇಟರ್ 1 ಇರುತ್ತೆ. ಸೊ ಇಲ್ಲೇನು ಯೂಸ್ ಮಾಡಬೇಕು ನಾವು, ಪೈಥಾಗೋರಸ್. ನೋಡಿ ಟ್ರಯಾಂಗಲ್, ರೈಟ್ ಟ್ರಯಾಂಗಲ್ ತೊಗೊಂಡಾಗ ಕಾಟ್ ಎ ಸೈಡ್ಸನ್ನು ಯಾವ್ದು ತೊಗೊತೀವಿ, ಅಡ್ಜಸೆಂಟ್ ಬೈ ಅಪೋಸಿಟ್. ಸೊ ಅಡ್ಜಸೆಂಟ್ ಏನಿದೆ ನಮಗೆ 1, ಅಪೋಸಿಟ್ ಏನಿದೆ ಎಕ್ಸ್ ಪ್ಲಸ್ 1. ನೋಡಿ ಟ್ಯಾನ್ ಥೀಟಾ ಅಂತ ಬಂದಾಗ ಅಪೋಸಿಟ್ ಬೈ ಅಡ್ಜಸೆಂಟ್ ಇದೆ. ಸೊ ಇಲ್ಲಿ ಕಾಟ್ ಥೀಟಾ ಮೀನ್ಸ್ ಆರ್ ಕಾಟ್ ಎ ಅಂತಲೂ ಹೇಳ್ಬೋದು. ಸೊ ಅಡ್ಜಸೆಂಟ್ ಬೈ ಅಪೋಸಿಟ್. ಸೊ ಇವಾಗ ಹೈಪೋಟನಸ್ ಫೈನ್ ಮಾಡಬೇಕಲ್ಲ. ಫಾರ್ಮುಲಾ ಏನಿದೆ ನಮಗೆ ಪೈಥಾಗೋರಸ್ಸು, ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಬಿ ಸ್ಕ್ವೇರ್, ಎ ಬಿ ಏನಿದೆ ನೋಡಿ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್. ಸೊ ಇಲ್ಲಿ ಮತ್ತೆ ಎ ಪ್ಲಸ್ ಬಿ ಫಾರ್ಮುಲಾ ಇದೆಯಲ್ಲ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಸ್ಕ್ವೇರ್ ಈಸ್ 1. ಸೊ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಅಂತ. ಸೊ ಇದು ನಮಗೆ ಬಂದಿರೋದು ಎ ಸಿ ಸ್ಕ್ವಯರ್. ಸೊ ನಮಗೆ ಬರೀ ಎ ಸಿ ಬೇಕಪ್ಪ ಅಂದರೆ ಸ್ಕ್ವೇರನ್ನು ಈ ಕಡೆ ಕಳಿಸ್ಕೊಂಡ್ರೆ ಸ್ಕ್ವೇರ್ ರೂಟ್. ಸೊ ಇವಾಗ ಇದನ್ನು ನಾವು ಸೈನ್ಗೆ ಕನ್ವರ್ಟ್ ಮಾಡಿದ್ರೆ, ಕಾಟ್ ಇದ್ದಾಗ ಅಡ್ಜಸೆಂಟ್ ಬೈ ಅಪೋಸಿಟ್. ಅದೇ ಸೈನ್ ತಗೊಂಡ್ರೆ ನೋಡಿ ಇಲ್ಲಿ ಸೈನ್ ಎ ತಗೊಂಡಾಗ ಏನಾಗುತ್ತೆ, ಅಪೋಸಿಟ್ ಬೈ ಕಾಟ್ ಎ, ಅಡ್ಜಸೆಂಟ್ ಬೈ ಅಪೋಸಿಟ್ ಅಲ್ಲ, ಇಲ್ಲಿ ಎಕ್ಸ್ ಪ್ಲಸ್ 1 ಬರುತ್ತೆ, ಇಲ್ಲಿ 1 ಬರುತ್ತೆ. ಅಡ್ಜಸೆಂಟ್ ಬೈ ಅಪೋಸಿಟ್. ಸೊ ಅಡ್ಜಸೆಂಟ್ ಕೆಳಗಡೆ ಇರುತ್ತೆ, ಅಪೋಸಿಟ್ ಇಲ್ಲಿ ಮೇಲೆ ಬಂದಿರುತ್ತೆ. ಸೊ ಸೈನ್ ಎ ಅಂದಾಗ 1 ಇದೆ, 1 ಅಲ್ಲ, ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 1 ಇದೆ. ಸೊ ಅಪೋಸಿಟ್ ಟು 1. ಸೊ ಅಪೋಸಿಟ್ ಬೈ ಹೈಪೋಟನಸ್ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಅಂತ. ಸೊ ಇಲ್ಲಿ ಏನಾಗುತ್ತೆ ನಮಗೆ ಸೈನ್ ಇನ್ವರ್ಸ್ ಏನು ಬರುತ್ತೆ, 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಅಂತ. ನೋಡಿ ನಾವು ಕಾಟ್ ಇನ್ವರ್ಸನ್ನು ಯೂಸಿಂಗ್ ಪೈಥಾಗೋರಸ್ಸು ಸೈನ್ ಇನ್ವರ್ಸಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಈಸ್ ಈಕ್ವಲ್ ಟು ಕಾಸ್ ಆಫ್, ನೋಡಿ ಅದೇ ಥರ ಟ್ಯಾನ್ ಕೂಡ ನೋಡಿ, ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಬಿ ಅಂತ ತಗೊಂಡಾಗ ಟ್ಯಾನ್ ಬಿ ಏನಾಗುತ್ತೆ ನಮಗೆ ಎಕ್ಸ್ ಬೈ 1. ಸೊ ಇವಾಗ ಕೂಡ ಸೇಮ್ ಯಾವುದು ರೈಟ್ ಟ್ರಯಾಂಗಲ್ ತೊಗೊಂಡಾಗ ಪೈಥಾಗೋರಸ್ ಇಲ್ಲೇನಿರುತ್ತೆ ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಅಪೋಸಿಟ್ ಯಾವುದಿದೆ ನಮಗೆ ಇಲ್ಲಿ ಎಕ್ಸ್ ಇದೆ, ಅಡ್ಜಸೆಂಟ್ ಏನಿದೆ 1 ಅಂತ. ಸೊ ಇಲ್ಲಿನೂ ಕೂಡ ಪೈಥಾಗೋರಸ್ ಯೂಸ್ ಮಾಡಿದ್ರೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಬಿ ಏನಿದೆ 1 ಸ್ಕ್ವೇರ್, ಬಿ ಸಿ ಏನಿದೆ ಎ ಬಿ ಎಕ್ಸ್ ಸ್ಕ್ವೇರ್ ಇದೆ, ಬಿ ಸಿ 1 ಸ್ಕ್ವೇರ್. ಸೊ ಎ ಸಿ ಫೈಂಡ್ ಔಟ್ ಮಾಡಬೇಕು ಅಂದರೆ ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಕಾಸ್ ಇನ್ವರ್ಸ್ ಆಫ್ ಕಾಸ್ ಅಂದರೆ ಏನಿದೆ ನಮಗೆ ಅಡ್ಜಸೆಂಟ್ ಬೈ ಹೈಪೋಟನಸ್. ಸೊ ಕಾಸ್ ಇನ್ವರ್ಸ್ ಇಲ್ಲಿ ಕಾಸ್ ಫಸ್ಟು ಹೊರಗಡೆ ಕಾಸ್ ಆ್ಯಸ್ ಇಟ್ ಈಸು, ಟ್ಯಾನ್ ಇನ್ವರ್ಸನ್ನು ನಾವು ಕಾಸ್ ಇನ್ವರ್ಸ್ಗೆ ಕನ್ವರ್ಟ್ ಮಾಡ್ಕೊತೀವಲ್ಲ, ಕಾಸ್ ಇನ್ವರ್ಸ್ ಆಫ್ ಅಡ್ಜಸೆಂಟ್ ಬೈ ಹೈಪೋಟನಸ್ 1 ಡಿವೈಡೆಡ್ ಬೈ ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇವಾಗ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗುತ್ತೆ, ಮತ್ತು ಇಲ್ಲಿ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ, therefore 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ. ನೋಡಿ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಯಿತು, ಮತ್ತು ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಯಿತು. ಏನಕ್ಕಂದರೆ ನಾವು ಕಾಟ್ ಇನ್ವರ್ಸನ್ನು ಸೈನ್ ಇನ್ವರ್ಸ್ಗೆ, ಆಮೇಲೆ ಟ್ಯಾನ್ ಇನ್ವರ್ಸನ್ನು ಕಾಸ್ ಇನ್ವರ್ಸ್ ಯೂಸಿಂಗ್ ದ ಪೈಥಾಗೋರಸ್. ನೋಡಿ ಇದು ನೆನಪಲ್ಲಿ ಇಟ್ಕೋಬೇಕು. ಆಮೇಲೆ ಸೈಡ್ಸ್ ಯಾವ್ದು ಬರುತ್ತೆ ಎಲ್ಲ 6 ಅಂದರೆ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆಯಲ್ಲ, ಪ್ರತಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು
ಸೈಡ್ಸ್ ಯಾವುದು ಯಾವ್ದು ಬರುತ್ತೆ ಅಂತ ನೆನಪಲ್ಲಿ ಇಟ್ಕೋಬೇಕು. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಏನು ಬರುತ್ತೆ, ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬರುತ್ತೆ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್, ಸಾರಿ ಇದು 2 ಅಲ್ಲ ನೋಡಿ ಇಲ್ಲಿದೆ 2. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಅಂತ. ಸೊ ಇವಾಗ ಎರಡು ಸೈಡ್ ಸ್ಕ್ವೇರ್ ರೂಟ್ ಇರೋದ್ರಿಂದ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಅಥವಾ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಏನು ಬರುತ್ತೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಅಂತ. ಸೊ ಇವಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ಸು, ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ 2 ಈ ಕಡೆ ತಗೊಂಡ್ರೆ 1 ಮೈನಸ್ 2 ಈಸ್ ಈಕ್ವಲ್ ಟು 2x, ಬಿಕಾಸ್ ಎಕ್ಸನ್ನು ಸಪ್ರೇಟ್ ಮಾಡ್ಕೋಬೇಕು. ಸೊ -2 ಅಲ್ಲಿ +1 ಅಂದರೆ -1 ಈಸ್ ಈಕ್ವಲ್ ಟು 2x. ಸೊ ನಮಗೆ ಬೇಕಿರೋದು ಬರೀ ಎಕ್ಸ್ ಈಸ್ ಈಕ್ವಲ್ ಟು -1, 2 ಈ ಕಡೆ ಕಳಿಸ್ಕೊಂಡ್ರೆ ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಅ ಡಿವಿಷನ್. ಸೊ -1/2 ನೋಡಿ, ಆಪ್ಷನ್ ಡಿ ಈಸ್ ಅ ಕರೆಕ್ಟ್. ಸೊ ಏನು ಕೊಟ್ಟಿದ್ದವನು, ಸೈನ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ. ಸೊ ಈ ಥರ ಕೊಟ್ಟಾಗ ಸೈನ್ ಆ್ಯಸ್ ಇಟ್ ಈಸು ಕಾಟ್ ಇನ್ವರ್ಸನ್ನು ಸೈನ್ ಇನ್ವರ್ಸಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಕಾಟ್ ಇನ್ವರ್ಸ್ ಎಕ್ಸ್ ಪ್ಲಸ್ 1 ಎ ಅಂತ ತೊಗೊಂಡಾಗ ಕಾಟ್ ಏನಾಯಿತು ನಮಗೆ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಏನಿಲ್ಲ ಅಂದರೆ 1 ಇರುತ್ತೆ. ಸೊ ಕಾಟ್ ಎಗೆ ಯಾವ್ಯಾವ ಸೈಡ್ ಯೂಸ್ ಮಾಡ್ಕೊತೀವಿ, ಅಡ್ಜಸೆಂಟ್ ಬೈ ಅಪೋಸಿಟ್. ಸೊ ಪೈಥಾಗೋರಸ್ ಯೂಸ್ ಮಾಡಿದಾಗ ಹೈಪೋಟನಸ್ ಸೈಡು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಬರುತ್ತೆ. ಸೊ ಸೈನ್ ಎ ಅಂತಂದರೆ ಅಪೋಸಿಟ್ ಬೈ ಹೈಪೋಟನಸ್. ಸೊ ಸೈನ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್, ಸಾರಿ 2 ಇದೆ ಪ್ಲಸ್ 2. ಸೊ ಈಸ್ ಈಕ್ವಲ್ ಟು ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇದೆಯಲ್ಲ, ಟ್ಯಾನ್ ಇನ್ವರ್ಸನ್ನು ಕಾಸ್ ಇನ್ವರ್ಸ್ ಕನ್ವರ್ಟ್ ಮಾಡಬೇಕಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಅ ಬಿ ಅಂತ ತೊಗೊಂಡ್ಬಿಟ್ಟು, ಸೊ ಟ್ಯಾನ್ ಬಿ ಏನಾಗುತ್ತೆ x/1. ಸೊ ಟ್ಯಾನ್ ಬಿ ಸೈಡ್ಸ್ ಯಾವುದು ತೊಗೊತೀವಿ, ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇಲ್ಲೇನು ಪೈಥಾಗೋರಸ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಯೂಸ್ ಮಾಡಿದಾಗ ಎ ಸಿ ಏನು ಬರುತ್ತೆ ನಮಗೆ, ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಕಾಸ್ ಇನ್ವರ್ಸ್ ಏನಾಗುತ್ತೆ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟನಸ್. ಸೊ ಇವಾಗ ಸೈನ್ ಇನ್ವರ್ಸ್ ಕ್ಯಾನ್ಸಲ್, ಕಾಸ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ರಿಮೈನಿಂಗ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 1 ಇಂಟು ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಇಂಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2. ಸೊ ಇವಾಗ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು ನೋಡಿ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಏನು ಬಂತು ನಮಗೆ, -1/2. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್. ನೋಡಿ ಬೇಸಿಕ್ ಚೆನ್ನಾಗಿ ಗೊತ್ತಿತ್ತಪ್ಪ ಅಂದರೆ ಯಾವುದೇ ಕ್ವಶನ್ ಕೇಳಿದರೂ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನೋಡಿ 10th ಕ್ವಶನ್ ಇದೆ. ಇಫ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝಡ್ ಈಸ್ ಈಕ್ವಲ್ ಟು 3π ಇದೆ, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಟು ದಿ ಪವರ್ 2025 ಪ್ಲಸ್ ಎಕ್ಸ್ ಟು ದಿ ಪವರ್ 2026 ಪ್ಲಸ್ ಎಕ್ಸ್ ಟು ದಿ ಪವರ್ 2027 ಈಸ್ ಆಪ್ಷನ್ ಎ -1, ಆಪ್ಷನ್ ಬಿ 0, ಆಪ್ಷನ್ ಸಿ 1, ಆಪ್ಷನ್ ಡಿ 3 ಅಂತ. ಸೊ ಫಸ್ಟ್ ಏನು ಮಾಡೋಣ, ಲೆಟ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝಡ್ ಈಸ್ ಈಕ್ವಲ್ ಟು 3π ಇದೆಯಲ್ಲ. ಸೊ ಸ್ಪ್ಲಿಟ್ ಮಾಡ್ಕೋಬೋದು, ಬಿಕಾಸ್ ಲೆಫ್ಟ್ ಸೈಡ್ ನಮಗೆ 3 ಟರ್ಮ್ಸ್ ಇದ್ದಾಗ. ಸೊ ಇಲ್ಲಿ ಕೂಡ 3π ಅಂತಂದರೆ ಪೈ ಪ್ಲಸ್ ವೈ ಪ್ಲಸ್ ವೈ ಅಂತ ಸ್ಪ್ಲಿಟ್ ಮಾಡ್ಕೋಬೋದು. ಇವಾಗ ಏನಾಗುತ್ತೆ ನಮಗೆ, ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಅ ಪೈ, ಕಾಸ್ ಇನ್ವರ್ಸ್ ವೈ ಈಸ್ ಅ ಪೈ, ಕಾಸ್ ಇನ್ವರ್ಸ್ ಝಡ್ ಈಸ್ ಈಕ್ವಲ್ ಟು ಪೈ. ನೋಡಿ ಕಂಪೇರ್ ಮಾಡ್ಬೋದು ಲೆಫ್ಟ್ ಸೈಡ್ ರೈಟ್ ಸೈಡು 3 ಟರ್ಮ್ಸ್ ಇದೆಯಲ್ಲ. ಸೊ ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಕಾಸ್ ಪೈ, ವೈ ಈಸ್ ಈಕ್ವಲ್ ಟು ಕಾಸ್ ಪೈ, ಝಡ್ ಈಸ್ ಈಕ್ವಲ್ ಟು ಕಾಸ್ ಪೈ. ಸೊ ಕಾಸ್ ಪೈ ಇನ್ ದ ಸೆನ್ಸ್ ಕಾಸ್ 180 degree is a -1, x is equal to -1, y is equal to -1, then z is also -1. ಸೊ ಇವಾಗ ನೋಡಿ ಏನು ಫೈಂಡ್ ಮಾಡೋಕ್ಕೆ ಹೇಳಿರೋದು, ಎಕ್ಸ್ ಟು ದಿ ಪವರ್ 2025. ದೇರ್ ಫೋರ್ ಎಕ್ಸ್ ಟು ದಿ ಪವರ್ 2025 ಪ್ಲಸ್ x to the power 2026 plus x to the power 2027. ಸೊ ವ್ಯಾಲ್ಯೂ ಪುಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಏನಿದೆ -1,
minus 1 to the power 2025 plus minus 1 to the power 2026 plus minus 1 to the power 2027. So minus 1 to the power ನೋಡಿ ಮೈನಸ್ ಒನ್ನನ್ನು ಆಡ್ ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಒನ್ ಇರುತ್ತೆ, ಈವನ್ ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಒನ್. ನೋಡಿ ಮೈನಸ್ 1 ಟು ದಿ ಪವರ್ 2 ಅಂತಂದರೆ ಪ್ಲಸ್ 1 ಬರುತ್ತೆ, ಮೈನಸ್ 1 ಟು ದಿ ಪವರ್ 3 ಅಂದಾಗ ಮೈನಸ್ 1. ಇದು ಈವನ್ ನಂಬರ್ ಇದ್ದಾಗ ಪವರು, ಇದು ಆಡ್ ನಂಬರ್ ಇದ್ದಾಗ. ಸೊ ಇಲ್ಲಿ 2025 ಅಂತಂದರೆ ಇದು ಆಡ್ ನಂಬರ್. ಸೊ ಆಡ್ ನಂಬರ್ ಅಂತಂದರೆ ಏನು ಬರುತ್ತೆ, ಮೈನಸ್ 1 ಪ್ಲಸ್ ಮೈನಸ್ 1 ಟು ದಿ ಪವರ್ 2026 ಅಂದರೆ ಪ್ಲಸ್ 1 ಬಿಕಾಸ್ ಈ ಒನ್ ಇದೆ, ಪ್ಲಸ್ ಮೈನಸ್ 1 ಟು ದಿ ಪವರ್ 2027 ಮತ್ತು ಆಡ್ ನಂಬರ್ ಇದ್ದರೆ ಏನು ಬರುತ್ತೆ, ಮೈನಸ್ 1. ಸೊ ಈಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ 1 ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ ಏನು ಬರುತ್ತೆ ನಮಗೆ, ಮೈನಸ್ 1. ಸೊ ನೋಡಿ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರನೂ ಕೇಳ್ಬೋದು ಇನ್ವರ್ಸ್ ಫಂಕ್ಷನಲ್ಲಿ, ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝಡ್ ಈಸ್ ಈಕ್ವಲ್ ಟು 3π ಕೊಟ್ಟಾಗ ನೋಡಿ ನೆಕ್ಸ್ಟು ಎಕ್ಸ್ ವೈ ಝಡ್ ಬೇರೆ ಬೇರೆ ಕೊಡ್ಬೋದು, ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಅಂತ ಕೊಡ್ಬೋದು, ಅಥವಾ ಎಕ್ಸ್ ಟು ದಿ ಪವರ್ 2025 ಇದೇ ಥರನೂ ಕೊಡ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಥರ ಸ್ಪ್ಲಿಟ್ ಮಾಡಿಕೊಂಡು ಎಕ್ಸು ಮತ್ತು ವೈ ಮತ್ತು ಝಡ್ ವ್ಯಾಲ್ಯೂ ಫೈಂಡ್ ಮಾಡಿಬಿಟ್ಟು ವ್ಯಾಲ್ಯೂವನ್ನು ಪುಟ್ ಮಾಡಿದಾಗ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ನೋಡಬೇಕು ಪವರು ನೆನಪಲ್ಲಿಡಬೇಕು, ಬೇಸಿಕ್ ಥಿಂಗ್ಸು. ಪವರ್ ಆಡ್ ನಂಬರ್ ಇದ್ದರೆ ಮೈನಸ್ 1ಗೆ ಪವರ್ ಆಡ್ ನಂಬರ್ ಇದ್ದರೆ ಮೈನಸ್ 1 ಬರುತ್ತೆ ಆನ್ಸರು, ಎಷ್ಟೇ ಸರಿ ಮಲ್ಟಿಪ್ಲೈ ಮಾಡಿದ್ರು. ಅದೇ ಮೈನಸ್ 1ಗೆ ಈವನ್ ನಂಬರ್ ಆಫ್ ಟೈಮ್ಸ್, ಪವರ್ ಈವನ್ ನಂಬರ್ ಆಫ್ ಟೈಮ್ಸ್ ಇದ್ದರೆ ಮಲ್ಟಿಪ್ಲೈ ಮಾಡಿದಾಗ ಅದು ಪ್ಲಸ್ 1 ಬರುತ್ತೆ. ಸೊ ಆನ್ಸರ್ ಇಲ್ಲಿ ಏನು ಬಂತು ನಮಗೆ, ಮೈನಸ್ 1 ಅಂತ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.